ಒಬ್ಬ ಭಕ್ತ. ರಾಮನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎಂಬ ಕಥೆ ಯಾವುದು? ಶ್ರೀರಾಮಕೃಷ್ಣರು. ಒಂದು ಗ್ರಾಮದಲ್ಲಿ ಒಬ್ಬ ನೇಯ್ಗೆಯವನು ಇದ್ದ. ಆತ ಅತ್ಯಂತ ಧಾರ್ಮಿಕ. ಎಲ್ಲರೂ ಆತನನ್ನು ನಂಬುತ್ತಿದ್ದರು ಮತ್ತು ಪ್ರೀತಿಸುತ್ತಿದ್ದರು. ಆತ ಸಂತೆಗೆ ಹೋಗಿ ಬಟ್ಟೆ ಮಾರುತ್ತಿದ್ದ. ಗಿರಾಕಿ ಯಾವುದಕ್ಕಾದರೂ ಬೆಲೆ ಎಷ್ಟು ಎಂದು ಕೇಳಿದರೆ ಆತ ಹೇಳುತ್ತಿದ್ದ. ರಾಮನ ಇಚ್ಛೆಗನುಸಾರ ನೂಲಿನ ಬೆಲೆ 1 ರೂಪಾಯಿ, ನೇಯ್ಗೆ ಕೂಲಿ 4 ಆಣೆ. ರಾಮನ ಇಚ್ಛೆಗನುಸಾರ ಲಾಭ 2 ಆಣೆ. ಆದ್ದರಿಂದ ಬಟ್ಟೆ ಬೆಲೆ ರಾಮನ ಇಚ್ಛೆಗನುಸಾರ ರೂಪಾಯಿ 6 ಆಣೆ ಅಂತ. ಗಿರಾಕಿಗಳಿಗೆ ಆತನಲ್ಲಿ ಅಷ್ಟೊಂದು ನಂಬಿಕೆ. ಒಡನೆಯೇ ಬೆಲೆ ಕೊಟ್ಟು ಬಟ್ಟೆ ಕೊಂಡುಕೊಂಡು ಹೋಗಿ ಬಿಡುತ್ತಿದ್ದರು. ಮನುಷ್ಯ ದೊಡ್ಡ ಭಕ್ತ. ರಾತ್ರಿ ವೇಳೆ ಊಟವಾದ ನಂತರ ಚಂಡಿ ಮಂಟಪದಲ್ಲಿ ಕುಳಿತು ಭಗವಂತನ ಚಿಂತನೆ ಮಾಡುತ್ತಿದ್ದ ಮತ್ತು ಆತನ ನಾಮಕೀರ್ತನೆ ಮಾಡುತ್ತಿದ್ದ. ಒಂದು ದಿನ ಬಹಳವಾಗಿ ರಾತ್ರಿಯಾಗಿ ಬಿಟ್ಟಿದೆ. ಬಡಪಾಯಿಗೆ ನಿದ್ರೆ ಬರುತ್ತಿಲ್ಲ. ಕುಳಿತೇ ಇದ್ದಾನೆ. ಒಮ್ಮೊಮ್ಮೆ ಹುಕ್ಕ ಸೇದುತ್ತಾನೆ. ಆ ಸಮಯದಲ್ಲಿ ಆ ಮಾರ್ಗವಾಗಿ ಒಂದು ಕಳ್ಳರ ಗುಂಪು ಕಳುವು ಮಾಡಲು ಹೋಗುತ್ತಿದೆ. ಮೂಟೆ ಹೊರುವುದಕ್ಕೆ ಅವರಿಗೆ ಒಬ್ಬ ಆಳು ಬೇಕಾಗಿತ್ತು. ಅವರು ಬಂದು ಈ ನೇಯ್ಗೆಯವನಿಗೆ ಹೇಳಿದರು, ಬಾ ನಮ್ಮೊಡನೆ ಅಂತ. ಹೀಗೆಂದು ಹೇಳಿ ಆತನ ಕೈ ಹಿಡಿದು ಎಳೆದುಕೊಂಡು ಹೊರಟೇ ಹೋದರು. ಬಳಿಕ ಒಬ್ಬ ಗೃಹಸ್ಥನ ಮನೆಗೆ ಕನ್ನ ಹಾಕಿದರು. ಅಲ್ಲಿ ಕದ್ದ ಸಾಮಾನುಗಳ ಮೂಟೆಯೊಂದನ್ನು ನೇಯ್ಗೆಯವನ ತಲೆ ಮೇಲೆ ಹೊರಿಸಿದರು. ಆ ಸಮಯಕ್ಕೆ ಸರಿಯಾಗಿ ಪೊಲೀಸಿನವರು ಅಲ್ಲಿಗೆ ಬಂದರು. ಕಳ್ಳರು ಓಡಿಬಿಟ್ಟರು. ತಲೆ ಮೇಲೆ ಮೂಟೆ ಹೊತ್ತುಕೊಂಡಿದ್ದ ಈ ನೇಯ್ಗೆಯವ ಅವರ ಕೈಗೆ ಸಿಕ್ಕಿಬಿದ್ದ. ಅಂದಿನ ರಾತ್ರಿ ಅವನನ್ನು ಜೈಲಿನಲ್ಲಿ ಇಟ್ಟರು. ಮಾರನೆಯ ದಿನ ಮ್ಯಾಜಿಸ್ಟ್ರೇಟ್ ಸಾಹೇಬರ ಎದುರು ವಿಚಾರಣೆ ಶುರುವಾಯಿತು. ಈ ಸಮಾಚಾರವನ್ನು ಕೇಳಿ ಗ್ರಾಮಸ್ಥರೆಲ್ಲ ಅಲ್ಲಿಗೆ ಓಡಿ ಬಂದರು. ಅವರೆಲ್ಲರೂ ಹೇಳಿದರು, ಹುಜೂರ್, ಈ ಮನುಷ್ಯ ಎಂದಿಗೂ ಕಳುವು ಮಾಡಲಾರ ಅಂತ. ಆಗ ಸಾಹೇಬರು ನೇಯ್ಗೆಯವನನ್ನು ಕೇಳಿದರು, ಏನು ಸಮಾಚಾರ, ಏನಾಯಿತು ಹೇಳು ಅಂತ. ಆ ನೇಯ್ಗೆಯವನು ಹೇಳಿದ, ಮಹಾಸ್ವಾಮಿ, ರಾಮನ ಇಚ್ಛೆಯಂತೆ ನಾನು ರಾತ್ರಿ ಊಟ ಮುಗಿಸಿದೆ. ಬಳಿಕ ರಾಮನ ಇಚ್ಛೆಯಂತೆ ಚಂಡಿ ಮಂಟಪದಲ್ಲಿ ಕುಳಿತುಕೊಂಡಿದ್ದೆ. ರಾಮನ ಇಚ್ಛೆಯಂತೆ ರಾತ್ರಿ ಬಹಳವಾಗಿ ಮುಂದುವರಿಯಿತು. ನಾನು ರಾಮನ ಇಚ್ಛೆಯಂತೆ ಆತನ ಚಿಂತನೆ ಮಾಡುತ್ತಿದ್ದೆ ಮತ್ತು ಆತನ ನಾಮಗುಣ ಕೀರ್ತನೆ ಮಾಡುತ್ತಿದ್ದೆ. ಆಗ ರಾಮನ ಇಚ್ಛೆಯಂತೆ ಒಂದು ಕಳ್ಳರ ಗುಂಪು ಆ ಮಾರ್ಗವಾಗಿ ಮುಂದುವರಿಯುತ್ತಿತ್ತು. ರಾಮನ ಇಚ್ಛೆಯಂತೆ ಆ ಕಳ್ಳರು ನನ್ನನ್ನು ಹಿಡಿದುಕೊಂಡು ಹೋದರು. ರಾಮನ ಇಚ್ಛೆಯಂತೆ ಅವರು ಒಬ್ಬ ಗೃಹಸ್ಥನ ಮನೆಗೆ ಕನ್ನ ಹಾಕಿದರು. ರಾಮನ ಇಚ್ಛೆಯಂತೆ ನನ್ನ ತಲೆ ಮೇಲೆ ಮೂಟೆ ಹೊರಿಸಿದರು. ಆ ಸಮಯಕ್ಕೆ ಸರಿಯಾಗಿ ಪೊಲೀಸಿನವರು ಅಲ್ಲಿಗೆ ಬಂದರು. ರಾಮನ ಇಚ್ಛೆಯಂತೆ ನಾನು ಸಿಕ್ಕಿಬಿದ್ದೆ. ಈಗ ರಾಮನ ಇಚ್ಛೆಯಂತೆ ಹುಜೂರರ ಹತ್ತಿರ ಕರೆದುಕೊಂಡು ಬಂದಿದ್ದಾರೆ. ಆಗ ಮ್ಯಾಜಿಸ್ಟ್ರೇಟ್ ಈತ ಬಹಳ ಧಾರ್ಮಿಕ ಎಂದು ಭಾವಿಸಿ ಆತನನ್ನು ಬಿಟ್ಟು ಬಿಡಲು ಹುಕುಂ ಮಾಡಿದರು. ಮನೆಗೆ ಹಿಂದಿರುಗುವಾಗ ಆ ನೇಯ್ಗೆಯವನು ತನ್ನ ಬಂಧುಗಳಿಗೆ ಹೇಳಿದ, ರಾಮನ ಇಚ್ಛೆಯಂತೆ ನನ್ನನ್ನು ಬಿಟ್ಟು ಬಿಟ್ಟರು ಅಂತ. ಮನುಷ್ಯ ಸಂಸಾರಿಯಾಗುವುದು ಅಥವಾ ಸನ್ಯಾಸಿಯಾಗುವುದು ಎಲ್ಲ ಆತನ ಇಚ್ಛೆಯಂತೆ. ಅದಕ್ಕಾಗಿಯೇ ಎಲ್ಲ ಭಾರವನ್ನು ಆತನ ಮೇಲೆ ಹೊರಿಸಿಬಿಟ್ಟು ಈ ಪ್ರಪಂಚದಲ್ಲಿ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡು. ಅದನ್ನು ಬಿಟ್ಟರೆ ಮತ್ತೆ ಇನ್ನೇನು ತಾನೇ ಸಾಧ್ಯ? ಒಬ್ಬ ಗುಮಾಸ್ತ ಜೈಲನ್ನು ಅನುಭವಿಸಬೇಕಾಗಿ ಬಂತು. ಸಜಾ ಮುಗಿದ ನಂತರ ಆತ ಜೈಲಿನಿಂದ ಹಿಂದಿರುಗಿ ಬಂದ ನಂತರ ಆತ ತಕಥೈ ಅಂತ ಕುಣಿಯುತ್ತಾನೋ ಅಥವಾ ತನ್ನ ಹಿಂದಿನ ಗುಮಾಸ್ತೆ ಕೆಲಸ ಮಾಡುತ್ತಾನೋ? ಸಂಸಾರಿ ಜೀವನ್ಮುಕ್ತಿಯನ್ನು ಪಡೆದರೆ ಆತ ಇಚ್ಛೆಪಟ್ಟರೆ ಅನಾಯಾಸವಾಗಿ ಸಂಸಾರದಲ್ಲೇ ಇರಬಲ್ಲ. ಯಾರಿಗೆ ಜ್ಞಾನ ದೊರೆತಿದೆಯೋ ಅವರಿಗೆ ಈ ಸ್ಥಳ ಆ ಸ್ಥಳ ಎಂಬ ಭೇದ ಭಾವ ಏನೂ ಇರದು. ಅವರಿಗೆ ಎಲ್ಲ ಒಂದೇ. ಯಾರಿಗೆ ಆ ಸ್ಥಳ ಎಂಬ ಭಾವನೆ ಇರುವುದೋ ಅವರಿಗೆ ಈ ಸ್ಥಳ ಎಂಬ ಭಾವನೆಯೂ ಇರುತ್ತದೆ. ನಾನು ಕೇಶವಸೇನನನ್ನು ಮೊಟ್ಟ ಮೊದಲು ಜಯಗೋಪಾಲ ಸೇನನ ತೋಟದಲ್ಲಿ ನೋಡಿದಾಗ ಆತನನ್ನು ತಮಾಷೆ ಮಾಡಿ ಹೇಳಿದೆ, ಕೇವಲ ಈತನಿಗೆ ಮಾತ್ರವೇ ಬಾಲ ಬಿದ್ದು ಹೋಗಿದೆ ಅಂತ. ಇಡೀ ಸಭೆ ಜನರೆಲ್ಲ ಗೊಳ್ಳೆಂದು ನಕ್ಕರು. ಕೇಶವ ಹೇಳಿದ, ನೀವು ಸುಮ್ಮನೆ ನಗಬೇಡಿ, ಇವರ ಮಾತಿನಲ್ಲಿ ಏನೋ ಅರ್ಥ ಇದೆ, ಕೇಳಿ ತಿಳಿದುಕೊಳ್ಳೋಣ
ಅಂತ. ನಾನು ಹೇಳಿದೆ, ಎಲ್ಲಿಯವರೆಗೆ ಕಪ್ಪೆಮರಿಗೆ ಬಾಲ ಬಿದ್ದು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಅದು ಕೇವಲ ನೀರಿನಲ್ಲೇ ಇರಬೇಕಾಗುತ್ತದೆ. ಅದು ನೆಗೆದು ದಡಕ್ಕೆ ಬಂದು ನೆಲದ ಮೇಲೆ ಸಂಚರಿಸಲಾರದು. ಆದರೆ ಬಾಲ ಬಿದ್ದು ಹೋದ ಒಡನೆಯೇ ನೆಲದ ಮೇಲಕ್ಕೆ ನೆಗೆದು ಬರುತ್ತದೆ. ಬಳಿಕ ಅದು ನೀರಿನಲ್ಲೂ ಇರಬಲ್ಲದು, ನೆಲದ ಮೇಲೂ ಇರಬಲ್ಲದು. ಅದೇ ರೀತಿ ಮನುಷ್ಯನ ಅವಿದ್ಯೆ ಎಂಬ ಬಾಲ ಕಳಚಿ ಬಿದ್ದು ಹೋಗದವರೆಗೆ ಸಂಸಾರವೆಂಬ ನೀರಿನಲ್ಲೇ ಇರುತ್ತಾನೆ. ಅವಿದ್ಯೆ ಎಂಬ ಬಾಲ ಕಳಚಿ ಬಿದ್ದು ಹೋಯಿತು ಅಂದರೆ, ಜ್ಞಾನ ದೊರೆಯಿತು ಅಂದರೆ ಮುಕ್ತನಾಗಿ ತಿರುಗಾಡಬಲ್ಲ. ಇಚ್ಛೆ ಬಂದರೆ ಸಂಸಾರದಲ್ಲಿ ಇರಲೂ ಬಲ್ಲ. ಮಹಿಮಚರಣ ಮೊದಲಾದ ಭಕ್ತರು ಕುಳಿತು ಪರಮಹಂಸರ ಅಮೃತಮಯ ಮಾತುಗಳನ್ನು ಕೇಳುತ್ತಿದ್ದಾರೆ. ಒಂದೊಂದು ಮಾತು ಒಂದೊಂದು ರತ್ನ. ಯಾರಿಗೆ ಎಷ್ಟೆಷ್ಟು ಬೇಕೋ ಅವರು ಅಷ್ಟನ್ನು ಆರಿಸಿಕೊಳ್ಳಬಹುದು. ಆದರೆ ಮಡಿಲು ತುಂಬಿ ಹೋಗಿಬಿಟ್ಟಿದೆ. ಅದು ಅಷ್ಟೊಂದು ಭಾರವಾಗಿ ಬಿಟ್ಟಿದೆ, ಎತ್ತುವುದಕ್ಕೆ ಆಗುತ್ತಿಲ್ಲ. ಸೃಷ್ಟಿಯ ಆರಂಭದಿಂದ ಇದುವರೆಗೆ ಎಷ್ಟೊಂದು ಸಮಸ್ಯೆಗಳು ಮನುಷ್ಯನ ಹೃದಯದಲ್ಲಿ ಉದಯವಾಗಿವೆಯೋ ಅವಕ್ಕೆಲ್ಲ ಪರಿಹಾರ ಇಲ್ಲಿ ದೊರೆಯುತ್ತಿದೆ. ಶ್ರೀರಾಮಕೃಷ್ಣರು, ಒಮ್ಮೆ ನಾನು ಮಥುರ ಬಾಬುವಿನೊಡನೆ ದೇವೇಂದ್ರನಾಥ ಠಾಕೂರನನ್ನು ನೋಡಲು ಹೋಗಿದ್ದೆ. ಮಥುರ ಬಾಬುವಿಗೆ ಹೇಳಿದೆ, ನಾನು ಕೇಳಿದ್ದೇನೆ, ದೇವೇಂದ್ರನಾಥ ಠಾಕೂರ ಭಗವಂತನ ಚಿಂತನೆ ಮಾಡುತ್ತಾನೆ. ಆತನನ್ನು ನೋಡಲು ನನಗೆ ಇಚ್ಛೆಯಾಗುತ್ತಿದೆ. ಮಥುರ ಬಾಬು, ಒಳ್ಳೆಯದು, ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ಅವನೂ ನಾನು ಹಿಂದೂ ಕಾಲೇಜಿನಲ್ಲಿ ಒಂದೇ ಕ್ಲಾಸಿನಲ್ಲಿ ಓದುತ್ತಿದ್ದೆವು. ನಮ್ಮಿಬ್ಬರಿಗೂ ಸ್ನೇಹ ಇದೆ ಅಂತ ಹೇಳಿದ. ನಾವು ದೇವೇಂದ್ರನಾಥ ಠಾಕೂರನ ಮನೆಗೆ ಹೋದೆವು. ಅವರಿಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಬಹಳ ದಿವಸ ಆಗಿತ್ತು. ಮಥುರ ಬಾಬುವನ್ನು ನೋಡಿ ದೇವೇಂದ್ರ, ನೀನು ಒಂದು ಸ್ವಲ್ಪ ಬದಲಾಯಿಸಿ ಬಿಟ್ಟಿದ್ದೀಯೇ, ನಿನಗೊಂದಿಷ್ಟು ಬೊಜ್ಜು ಬೆಳೆದಿದೆ ಅಂತ ಹೇಳಿದ. ಬಳಿಕ ಮಥುರ ಬಾಬು ನನ್ನನ್ನು ತೋರಿಸಿ ಹೇಳಿದ, ಇವರು ನಿನ್ನನ್ನು ನೋಡಲು ಬಂದಿದ್ದಾರೆ. ಇವರು ಭಗವಂತ ಭಗವಂತ ಅಂತ ಹೇಳುತ್ತಾ ಆತನಿಗಾಗಿ ಹುಚ್ಚರಾಗಿದ್ದಾರೆ ಎಂದು. ನಾನು ದೇವೇಂದ್ರನಾಥನ ದೇಹ ಲಕ್ಷಣ ನೋಡಲೋಸುಗ ಆತನಿಗೆ ಹೇಳಿದೆ, ಎಲ್ಲಿ ನಿನ್ನ ಮೈಯನ್ನು ತೋರಿಸು ನೋಡೋಣ ಅಂತ. ಆತ ಶರ್ಟನ್ನು ಮೇಲಕ್ಕೆ ಎತ್ತಿ ತೋರಿಸಿದ. ನೋಡಿದೆ, ಗೌರವರ್ಣ, ಅದರ ಮೇಲೆ ಕುಂಕುಮ ಹರಡಿದ ಹಾಗೆ ಕಂಡಿತು. ಆಗ ಆತನ ತಲೆಗೂದಲು ಇನ್ನೂ ನೆರೆತಿರಲಿಲ್ಲ. ದರ್ಶನ ಮಾತ್ರದಿಂದಲೇ ಆತನಲ್ಲಿ ಸ್ವಲ್ಪ ಅಭಿಮಾನ ಇರೋದು ಕಂಡುಬಂದಿತು. ಅದರಲ್ಲಿ ಆಶ್ಚರ್ಯವೇನು? ಆತನಿಗೆ ಅಷ್ಟೊಂದು ಐಶ್ವರ್ಯ, ಪಾಂಡಿತ್ಯ ಮತ್ತು ಕೀರ್ತಿ. ಆತನ ಅಭಿಮಾನ ನೋಡಿ ಮಥುರ ಬಾಬುವಿಗೆ ಹೇಳಿದೆ, ಒಳ್ಳೆಯದು, ಅಭಿಮಾನ ಜ್ಞಾನಜನ್ಯವೋ ಅಜ್ಞಾನಜನ್ಯವೋ? ಯಾರಿಗೆ ಬ್ರಹ್ಮಜ್ಞಾನ ದೊರೆತಿರುವುದೋ ಅವರಿಗೆ ನಾನು ಒಬ್ಬ ಪಂಡಿತ, ನಾನು ಒಬ್ಬ ಜ್ಞಾನಿ, ನಾನು ಧನಿಕ ಎಂಬ ಭಾವನೆಗಳು ಇರುವುದೇನು ಅಂತ. ದೇವೇಂದ್ರನೊಡನೆ ಮಾತುಕತೆಯಾಡುತ್ತಿದ್ದ ಹಾಗೆಯೇ ಇದ್ದಕ್ಕಿದ್ದ ಹಾಗೆ ನನಗೆ ಆ ಅವಸ್ಥೆ ಬಂದುಬಿಟ್ಟಿತು. ಆ ಅವಸ್ಥೆಯಲ್ಲಿ ಯಾರು ಎಂತೆಂಥವರು ಎಂಬುದು ನನ್ನ ಕಣ್ಣೆದುರು ಬರುತ್ತದೆ. ನನ್ನ ಮನಸ್ಸಿನಲ್ಲಿ ಬಹಳವಾಗಿ ನಗು ಬಂತು. ಆ ಅವಸ್ಥೆ ಬಂದಾಗ ಪಂಡಿತರೆಲ್ಲ ಒಂದು ತೃಣವಾಗಿ ಕಾಣುತ್ತಾರೆ. ಪಂಡಿತನಲ್ಲಿ ವಿವೇಕ ವೈರಾಗ್ಯ ಇಲ್ಲ ಎಂಬುದು ಕಂಡುಬಂದರೆ ಆಗ ಆತ ಒಂದು ಚೂರು ಕಸಕಡ್ಡಿಯಂತೆ ಕಾಣುತ್ತಾನೆ. ಆಗ ನನ್ನ ಕಣ್ಣಿಗೆ ಆತ ಬಹು ಎತ್ತರಕ್ಕೆ ಹಾರಿ ಹೋಗಿದ್ದರೂ ಹೆಣದ ಗುಂಡಿಗಳ ಕಡೆ ದೃಷ್ಟಿ ಇಟ್ಟುಕೊಂಡಿರೋ ರಣಹದ್ದಿನೋಪಾದಿಯಲ್ಲಿ ಕಂಡುಬರುತ್ತಾನೆ. ನೋಡಿದೆ, ಆತನಿಗೆ ಯೋಗ ಭೋಗ ಎರಡೂ ಇವೆ. ಚಿಕ್ಕ ಚಿಕ್ಕ ಅನೇಕ ಮಕ್ಕಳು ಮರಿಗಳು ಇದ್ದವು. ಅಂದು ಅಲ್ಲಿಗೆ ಮನೆ ಡಾಕ್ಟರ್ ಬಂದಿದ್ದ. ಇದರಿಂದ ಗೊತ್ತಾಗುತ್ತದೆ ಆತ ಜ್ಞಾನಿಯಾಗಿದ್ದರೂ ಪ್ರಾಪಂಚಿಕನಾಗಿಯೂ ಇದ್ದ ಎಂಬುದು. ನಾನು ಆತನಿಗೆ ಹೇಳಿದೆ, ನೀನು ಕಲಿಯುಗದ ಜನಕನೇ, ಅದನೂ ಇದನೂ ಎರಡನ್ನು ಹಿಡಿದು ಕುಡಿದನು ತುಂಬಿದ ಹಾಲ್ಬಟ್ಟಲನು. ನೀನು ಸಂಸಾರದಲ್ಲಿದ್ದರೂ ಭಗವಂತನಲ್ಲಿ ಮನಸ್ಸಿಟ್ಟಿರುವುದನ್ನು ಕೇಳಿ ನಿನ್ನನ್ನು ನೋಡಲು ಬಂದಿದ್ದೇನೆ. ನನಗೆ ಭಗವಂತನ ವಿಷಯವಾಗಿ ಸ್ವಲ್ಪ ತಿಳಿಸು ಅಂತ. ಆಗ ಆತ ವೇದಗಳಿಂದ ಕೆಲವು ಮಂತ್ರಗಳನ್ನು ಎತ್ತಿ ಹೇಳಿದ. ಆತ ಹೇಳಿದ, ಈ ಜಗತ್ತು ಒಂದು ಗೊಂಚಲು ದೀಪದ ಹಾಗೆ, ಪ್ರತಿಯೊಂದು ಜೀವವೂ ಅದರ ಒಂದೊಂದು ದೀಪವಿದ್ದ ಹಾಗೆ ಅಂತ. ಇಲ್ಲಿ
ಒಮ್ಮೆ ನಾನು ಪಂಚವಟಿಯಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅದೇ ರೀತಿಯಾಗಿ ಧ್ಯಾನದಲ್ಲಿ ಕಂಡಿದ್ದೆ. ದೇವೇಂದ್ರನ ಮಾತಿನೊಡನೆ ನನ್ನ ಅನುಭವ ಹೊಂದಿಕೊಂಡು ಬಿಟ್ಟಿದ್ದರಿಂದ ಭಾವಿಸಿದೆ ಆತ ದೊಡ್ಡ ಅನುಭವಶಾಲಿಯೇ ಅಂತ. ಅವನಿಗೆ ಅದನ್ನು ಇನ್ನೂ ಸ್ವಲ್ಪ ವಿಶದಪಡಿಸುವಂತೆ ಹೇಳಿದೆ. ಆಗ ಆತ ಹೇಳಿದ, ಭಗವಂತ ಮನುಷ್ಯನನ್ನು ಸೃಷ್ಟಿ ಮಾಡಿರೋದು ತನ್ನ ಮಹಿಮೆಯನ್ನು ಪ್ರಕಾಶಗೊಳಿಸಲೋಸುಗ. ಇಲ್ಲದಿದ್ದರೆ ಈ ಜಗತ್ತು ಇರೋದು ಯಾರಿಗೆ ತಾನೇ ಗೊತ್ತಾಗುತ್ತಿತ್ತು? ಗೊಂಚಲು ದೀಪದ ಬೆಳಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಎಲ್ಲ ಅಂಧಕಾರಮಯವಾಗುತ್ತಿತ್ತು. ಗೊಂಚಲು ದೀಪವನ್ನೂ ನೋಡುವುದಕ್ಕೆ ಆಗುತ್ತಿರಲಿಲ್ಲ ಎಂದು. ನಾವಿಬ್ಬರು ಬಹಳ ಹೊತ್ತು ಮಾತುಕತೆಗಳಾಡಿದ ನಂತರ ದೇವೇಂದ್ರ ಬಹಳ ಆನಂದವಾಗಿ ಹೇಳಿದ, ನೀವು ಬ್ರಾಹ್ಮ ಸಮಾಜದ ವಾರ್ಷಿಕೋತ್ಸವಕ್ಕೆ ಬಂದೇ ತೀರಬೇಕು ಅಂತ. ನಾನು ಹೇಳಿದೆ, ಅದೆಲ್ಲ ಭಗವಂತನ ಇಚ್ಛೆಯಂತೆ. ನೀನೇ ನೋಡುತ್ತಿದ್ದೀಯೇ, ನನ್ನದು ಅಂಥ ಅವಸ್ಥೆ. ಆತ ನನ್ನನ್ನು ಯಾವ ಘಳಿಗೆಯಲ್ಲಿ ಯಾವ ಭಾವದಲ್ಲಿ ಇಡುತ್ತಾನೋ ಹೇಳುವುದಕ್ಕೆ ಆಗುವುದಿಲ್ಲ ಅಂತ ದೇವೇಂದ್ರ ಹೇಳಿದ. ಹಾಗಾಗೋದಿಲ್ಲ, ಬರಲೇಬೇಕು. ಆದರೆ ಬಟ್ಟೆ ಬರೆ ಹಾಕಿಕೊಂಡು ಮೈ ಮೇಲೆ ಉತ್ತರಿಯ ಹೊದ್ದುಕೊಂಡು ಬರಬೇಕು. ನೀವು ಹಾಗೆ ಹೀಗೆ ಬಟ್ಟೆ ಬರೆ ಹಾಕಿಕೊಂಡಿರುವುದನ್ನು ನೋಡಿ ಯಾರಾದರೂ ಒಂದೆರಡು ಮಾತು ಆಡಿದರೆ ಅದು ನನಗೆ ದುಃಖವನ್ನುಂಟು ಮಾಡುತ್ತದೆ ಎಂದು ನಾನು ಹೇಳಿದೆ. ಅದು ನನ್ನ ಕೈಯಲ್ಲಿ ಸಾಧ್ಯವಾಗೋದಿಲ್ಲ, ನಾನು ಬಾಬು ಆಗಲಾರೆ ಅಂತ. ದೇವೇಂದ್ರ, ಮಥುರಬಾಬು ಮತ್ತೆಲ್ಲರೂ ನಗಲಾರಂಭಿಸಿದರು. ಮಾರನೇ ದಿನವೇ ದೇವೇಂದ್ರನಿಂದ ಮಥುರಬಾಬುವಿಗೆ ಒಂದು ಪತ್ರ ಬಂತು. ನಾನು ಉತ್ಸವಕ್ಕೆ ಹೋಗಕೂಡದು ಎಂಬುದಾಗಿ ಅದರಲ್ಲಿ ಬರೆದಿದ್ದಿತು. ಉತ್ತರಿಯ ಹೊದ್ದುಕೊಂಡು ಬರದೇ ಇದ್ದರೆ ಅದು ಅಸಭ್ಯತೆಯನ್ನು ತೋರಿಸುತ್ತದೆ ಎಂಬುದಾಗಿ. ಎಲ್ಲರೂ ನಗುತ್ತಾರೆ. ಒಬ್ಬ ದೊಡ್ಡ ಮನುಷ್ಯನಿದ್ದಾನೆ, ಕ್ಯಾಪ್ಟನ್ ಅನ್ನುವವನು. ಸಂಸಾರಿ ಏನೋ ನಿಜ, ಆದರೆ ದೊಡ್ಡ ಭಕ್ತ ಮಹಿಮಚರಣನಿಗೆ. ನೀನು ಆತನೊಡನೆ ಒಮ್ಮೊಮ್ಮೆ ಮಾತುಕತೆಗಳನ್ನಾಡು. ಆತ ವೇದ, ವೇದಾಂತ, ಶ್ರೀಮದ್ ಭಾಗವತ, ಗೀತೆ, ಅಧ್ಯಾತ್ಮ ರಾಮಾಯಣ ಇವನ್ನು ಕಂಠಪಾಠ ಮಾಡಿಕೊಂಡಿದ್ದಾನೆ. ನೀನು ಆತನೊಡನೆ ಮಾತುಕತೆಯನ್ನಾಡಿ ನೋಡು. ಆತ ಒಳ್ಳೆ ಸದ್ಗುಣಶಾಲಿ. ನಾನು ಒಮ್ಮೆ ವರಾಹನಗರದ ರಸ್ತೆಯಲ್ಲಿ ಹೋಗುತ್ತಿರುವಾಗ ನನ್ನ ತಲೆಯ ಮೇಲೆ ಛತ್ರಿ ಹಿಡಿದುಕೊಂಡು ಬಂದ. ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಎಷ್ಟೊಂದು ಉಪಚಾರ ಮಾಡುತ್ತಾನೆ ಅಂತ. ಗಾಳಿ ಬೀಸೋದು, ಕಾಲು ಒತ್ತೋದು, ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ತೃಪ್ತಿಗೊಳಿಸೋದು ಇತ್ಯಾದಿ. ನಾನು ಒಂದು ದಿನ ಆತನ ಕಕ್ಕಸ್ಸಿನಲ್ಲಿ ಸಮಾಧಿಸ್ಥನಾಗಿ ಬಿಟ್ಟೆ. ಆತ ಅಷ್ಟೊಂದು ಆಚಾರಶೀಲನಾಗಿದ್ದರೂ ಅಸಹ್ಯಪಟ್ಟುಕೊಳ್ಳದೆ ಅಲ್ಲಿಗೆ ಬಂದ. ನನ್ನ ಕೈಕಾಲು ತೊಳೆದು ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡ. ನೋಡು, ಅಷ್ಟೊಂದು ಆಚಾರವಂತ. ಆದರೂ ಅದನ್ನೆಲ್ಲ ಒಂದು ಬದಿಗಿಟ್ಟು ಅಲ್ಲಿಗೆ ಬಂದನಲ್ಲ. ಆತನಿಗೆ ಹಲವು ವಿಧದ ಖರ್ಚು. ಕಾಶಿಯಲ್ಲಿ ಸಹೋದರರಿದ್ದಾರೆ, ಅವರಿಗೆ ಕಳುಹಿಸಬೇಕಾಗಿದೆ. ಹೆಂಡತಿ ಮೊದಲು ಜಿಪುಣೆಯ ಆಗಿದ್ದಳು, ಈಗ ಆಕೆ ಅಷ್ಟೊಂದು ವಿಶಾಲ ಹೃದಯದವಳಾಗಿ ಬಿಟ್ಟಿದ್ದಾಳೆ. ಆಕೆಯ ವಿವಿಧ ಖರ್ಚುಗಳಿಗೆ ಸಾಕಾದಷ್ಟು ಹಣ ದೊರೆಯುತ್ತಿಲ್ಲ. ಕ್ಯಾಪ್ಟನ್ನನ ಹೆಂಡತಿ ಒಮ್ಮೆ ನನಗೆ ಅವರಿಗೆ ಸಂಸಾರ ರುಚಿಸುತ್ತಿರಲಿಲ್ಲ. ಅದಕ್ಕಾಗಿಯೇ ಅವರು ಒಮ್ಮೆ ತಾವು ಸಂಸಾರವನ್ನು ತ್ಯಜಿಸಿ ಬಿಡುವುದಾಗಿ ಹೇಳಿದರು ಅಂತ ಹೇಳಿದಳು. ಆತ ಆಗಾಗ ನನಗೂ ಹೇಳುತ್ತಿದ್ದ, ಬಿಟ್ಟು ಬಿಡುತ್ತೇನೆ ಅಂತ. ಆತನ ವಂಶಿಕರೆಲ್ಲರೂ ಭಕ್ತರೇ. ಆತನ ತಂದೆ ಒಬ್ಬ ಸಿಪಾಯಿ. ಆತ ಯುದ್ಧದ ಸಮಯದಲ್ಲಿ ಒಂದು ಕೈಯಲ್ಲಿ ಶಿವಪೂಜೆಯನ್ನು ಮಾಡುತ್ತಾ ಇನ್ನೊಂದು ಕೈಯಿಂದ ಕತ್ತಿ ಹಿಡಿದು ಯುದ್ಧ ಮಾಡುತ್ತಿದ್ದನಂತೆ. ಕ್ಯಾಪ್ಟನ್ ಬಹಳ ಆಚಾರವಂತ. ನಾನು ಕೇಶವಸೇನನನ್ನು ನೋಡಲು ಹೋಗುತ್ತಿದ್ದೆ. ಅದನ್ನು ನೋಡಿ ಆತ ಇಲ್ಲಿಗೆ 1 ತಿಂಗಳ ಕಾಲ ಬರಲಿಲ್ಲ. ಆತ ಹೇಳುತ್ತಿದ್ದ, ಕೇಶವಸೇನ ಭ್ರಷ್ಟಾಚಾರಿ, ಇಂಗ್ಲೀಷರೊಡನೆ ಉಣ್ಣೋದು ತಿನ್ನೋದು ಮಾಡುತ್ತಾನೆ. ಬೇರೆ ಜಾತಿಯವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅವನಿಗೆ ಜಾತಿ ಕುಲ ಅನ್ನುವುದೇ ಇಲ್ಲ ಅಂತ ನಾನು ಹೇಳಿದೆ. ಅದನ್ನೆಲ್ಲ ಕಟ್ಟಿಕೊಂಡು ನನಗೇನು? ಕೇಶವಸೇನ ಭಗವಂತನ ನಾಮಸ್ಮರಣೆ ಮಾಡುತ್ತಾನೆ, ಅದಕ್ಕಾಗಿ ಆತನನ್ನು ನೋಡಲು ಹೋಗುತ್ತೇನೆ. ಆತನ ಬಾಯಿಂದ ಭಗವಂತನ ವಿಷಯ ಕೇಳಲು ಹೋಗುತ್ತೇನೆ. ನನಗೆ ಬೇಕಾಗಿರೋದು ದ್ವೀಪದ್ರಾಕ್ಷಿ ಹಣ್ಣು, ಅದರ ಮುಳ್ಳಿನ ವಿಚಾರ ನನಗೇಕೆ ಅಂತ. ಹಾಗೂ ಆತ ನನ್ನನ್ನು ಸುಮ್ಮನೆ ಬಿಡಲಿಲ್ಲ. ಆತ ಹೇಳಿದ, ಭಗವಂತನ ವಿಷಯವಾಗಿ ಕೇಳುವುದಕ್ಕೆ
ನೀವು ಕೇಶವಸೇನನ ಹತ್ತಿರಕ್ಕೆ ಏಕೆ ಹೋಗಬೇಕು ಅಂತ. ಆಗ ಸ್ವಲ್ಪ ಸಿಟ್ಟುಕೊಂಡು ಹೇಳಿದೆ, ನಾನು ದುಡ್ಡಿಗಾಗಿ ಅಲ್ಲಿಗೆ ಹೋಗುತ್ತಿಲ್ಲ, ನಾನು ಹರಿನಾಮ ಕೇಳಲು ಹೋಗುತ್ತಿದ್ದೇನೆ. ನೀನು ವೈಸ್ರಾಯನ್ನು ನೋಡಲು ಹೋಗುತ್ತೀಯಲ್ಲ, ಅದು ಹೇಗೆ? ಅವರು ಮ್ಲೇಚ್ಛರು, ಅವರೊಡನೆ ನೀನು ಬೆರೆಯುತ್ತೀಯಲ್ಲ, ಅದು ಹೇಗೆ ಅಂತ. ಇದನ್ನೆಲ್ಲ ಹೇಳಿದ ಮೇಲೆ ಆತ ಒಂದು ಸ್ವಲ್ಪ ಮೆತ್ತಗಾದ. ಆದರೂ ಆತ ಒಬ್ಬ ದೊಡ್ಡ ಭಕ್ತ. ಪೂಜೆಯ ಸಮಯದಲ್ಲಿ ಕರ್ಪೂರದ ಮಂಗಳಾರತಿ ಮಾಡುತ್ತಾನೆ. ಅವನು ಸ್ತೋತ್ರ ಪಾಠ ಮಾಡುವಾಗಲಂತೂ ಬೇರೆ ವ್ಯಕ್ತಿಯೇ ಆಗಿಬಿಡುತ್ತಾನೆ. ಅದರಲ್ಲಿ ಆತ ಸಂಪೂರ್ಣ ತನ್ಮಯನಾಗಿ ಬಿಡುತ್ತಾನೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ